ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ, ಅದು ಕೂಡ ಈ ಡಿಸೆಂಬರ್ ಮುಗಿಯೋದ್ರ ಒಳಗೇನೆ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ, ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಡಿಸೆಂಬರ್ ಬಂತು ಅಂದ್ರೆ ಸಾಕು, ಕಾರ್ ಡೀಲರ್ಗಳು ಸ್ಪೆಷಲ್ ಆಫರ್, ಇಯರ್ ಎಂಡ್ ಮೆಗಾ ಸೇಲ್, ಲಾಸ್ಟ್ ಚಾನ್ಸ್ ಅಂತೆಲ್ಲ ಬೋರ್ಡ್ ಹಾಕ್ತಾರೆ. ಆದ್ರೆ ಕಾರ್ ತಗೋಬೇಕು ಅಂತ ಹೊರಟಿರೋ ಎಷ್ಟೋ ಜನಕ್ಕೆ ಒಂದು ಡೌಟ್ ಇರುತ್ತೆ, ಈಗಲೇ ತಗೊಳ್ಳೋದಾ ಅಥವಾ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಮಾಡೋದಾ ಅಂತ. ಯಾಕೆ ಹೇಳಿ, ಆಗ ಹೊಸ ವರ್ಷದ ಮಾಡೆಲ್ ಸಿಗುತ್ತೆ. ಈಗಲೇ ತಗೊಂಡ್ರೆ ಒಂದು ವೇಳೆ ಕಾರ್ ಮಾರಬೇಕು ಅಂತ ಹೇಳಿ ಬಂದಾಗ ರೀಸೇಲ್ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತಲ್ವಾ ಅಂತ ಹೇಳುವಂತ ಯೋಚನೆ ಇರುತ್ತೆ. ಅದಕ್ಕೇನೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಡೌಟ್ಸ್ಗೆ ಕ್ಲಾರಿಟಿ ಕೊಡ್ತೀನಿ. ಅಸಲಿಗೆ ಡಿಸೆಂಬರ್ನಲ್ಲಿ ಕಾರ್ ತಗೋಬಹುದಾ? ರೀಸೇಲ್ ವ್ಯಾಲ್ಯೂ ನಿಜವಾಗ್ಲೂ ಕೂಡ ಕಡಿಮೆ ಆಗುತ್ತಾ? ಶೋರೂಮ್ನವರು ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಡಿಸ್ಕೌಂಟ್ ಅನ್ನು ಅನೌನ್ಸ್ ಮಾಡ್ತಾರೆ? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ಒಂದು ಎಕ್ಸಾಂಪಲ್ ಮೂಲಕ ಇದನ್ನ ನೋಡ್ತಾ ಹೋಗೋಣ. ನೀವು 2024 ಡಿಸೆಂಬರ್ನಲ್ಲಿ ಕಾರ್ ತಗೊಂಡ್ರಿ ಅನ್ಕೊಳ್ಳಿ. ನಿಮ್ಮ RC ಬುಕ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಯರ್ 2024 ಅಂತ ಇರುತ್ತೆ. ಅದೇ ನೀವು ಜನವರಿ 2025ರಲ್ಲಿ ತಗೊಂಡ್ರೆ ಅದು 2025 ಅಂತ ಆಗುತ್ತೆ. ಬರೀ ಒಂದು ತಿಂಗಳು ವ್ಯತ್ಯಾಸ ಆದ್ರೂ ನೀವು ಕಾರು ಮಾರುವಾಗ ರೀಸೇಲ್ ವ್ಯಾಲ್ಯೂ ಬೆಲೆಯಲ್ಲಿ 2-5% ವ್ಯತ್ಯಾಸ ಬರುವಂತ ಸಾಧ್ಯತೆ ಇರುತ್ತೆ. ಜನರಿಗೆ ಇದು 2025ರ ಹೊಸ ಮಾಡೆಲ್ ಅಲ್ವಾ, 2024 ಅಂತ ಹೇಳಿದ್ರೆ ಹಳೆಯದು ಅನ್ನೋ ಭಾವನೆ ಬರೋದ್ರಿಂದ ಹೀಗಾಗತ್ತೆ. ಹಾಗಂತ ಸುಮ್ಮನೆ ಇರೋದಕ್ಕಾಗತ್ತಾ? ಆಗಲ್ಲ. ಯಾಕಂದ್ರೆ ಡಿಸೆಂಬರ್ನಲ್ಲಿ ಕಾರ್ ತಗೊಂಡ್ರೆ ಸಿಗೋ ಲಾಭಗಳು ಕೂಡ ಬೇಕಾದಷ್ಟಿದೆ. ನೋಡಿ, ET ನ್ಯೂಸ್ನವರು ಒಂದು ಆರ್ಟಿಕಲ್ ನಲ್ಲಿ ಕೊಟ್ಟಿರುವಂತ ಡೀಟೇಲ್ಸ್ ಅನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. MG, ಜೀಪು, ಹೋಂಡಾ, ವೋಕ್ಸ್ ವ್ಯಾಗನ್ ತರಹ ದೊಡ್ಡ ದೊಡ್ಡ ಕಂಪನಿಗಳು ಎಷ್ಟೊಂದು ಬೆನಿಫಿಟ್ಸ್ ಕೊಡ್ತಾ ಇದ್ದಾವೆ ಅಂತ ಹೇಳಿ ಡೀಟೇಲ್ ಆಗಿ ET ನ್ಯೂಸ್ನವರು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. MG ಗ್ಲೋಸ್ಟರ್ ಮೇಲೆ 4 ಲಕ್ಷದವರೆಗೆ ಆಫರ್ ಇದೆ ಅಂತ ಹೇಳಿ ಇವರು ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೀಪ್ ಗ್ರ್ಯಾಂಡ್ ಶೆರೋಕೆ ಮೇಲೆ ಕೂಡ 4 ಲಕ್ಷದವರೆಗೆ ಆಫರ್ ಸಿಗಬಹುದು ಅಂತ ಹೇಳ್ತಿದ್ದಾರೆ. ವೋಕ್ಸ್ ವ್ಯಾಗನ್ ವರ್ಚುವಸ್ ಕ್ರೋಮ್ ಮೇಲೆ 1,55,000 ಆಫರ್ಸ್ ಇದೆ ಅಂತ ಹೇಳಿ ಈ ಆರ್ಟಿಕಲ್ ನಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ 25ಕ್ಕೂ ಹೆಚ್ಚು ಮಾಡೆಲ್ಸ್ ಮೇಲೆ ಬೆನಿಫಿಟ್ಸ್ ಇದೆ ಅಂತ ಹೇಳುವಂತದನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ನೀವು ನೆನಪಿಟ್ಕೊಳ್ಬೇಕಾದ ವಿಷಯ ಅಂತ ಹೇಳಿದ್ರೆ, ಈ ಆಫರ್ಸ್ ನಲ್ಲಿ ಎಕ್ಸ್ಚೇಂಜ್ ಬೋನಸ್, ಲಾಯಲ್ಟಿ ಬೋನಸ್, ಕ್ಯಾಶ್ ಡಿಸ್ಕೌಂಟ್, ಕಾರ್ಪೊರೇಟ್ ಡಿಸ್ಕೌಂಟ್ ಎಲ್ಲ ಕೂಡ ಸೇರಿರುತ್ತೆ. ಹಾಗಿದ್ರೆ ಡಿಸೆಂಬರ್ ನಲ್ಲಿ ಆಫರ್ಸ್ ಕೊಡೋಕೆ ಕಾರಣ ಏನು ಅಂತ ನೀವು ಕೇಳಬಹುದು. ಅದನ್ನ ಈಗ ನಾನು ಹೇಳ್ತೀನಿ. ನೋಡಿ, ಇದು ಪಕ್ಕಾ ಬಿಸ್ನೆಸ್ ಸ್ಟ್ರಾಟಜಿ. ಕಂಪನಿಗಳು ವರ್ಷದ ಕೊನೆಯಲ್ಲಿ ತಮ್ಮ ಹಳೆ ಸ್ಟಾಕ್ ಅಂದ್ರೆ ಇನ್ವೆಂಟ್ರಿ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಈ ಒಳ್ಳೆ ರೀತಿಯ ಆಫರ್ಸ್ ಅನ್ನ ಕೊಡ್ತಾರೆ. ಯಾಕಂದ್ರೆ ಹೊಸ ವರ್ಷದಲ್ಲಿ ಹೊಸ ಮಾಡೆಲ್ಸ್ ಬರ್ತವೆ ಅಥವಾ ಫೇಸ್ ಲಿಫ್ಟ್ ವರ್ಷನ್ಸ್ ಬರ್ತವೆ. ಸೊ ಜೊತೆಗೆ ಡೀಲರ್ಗಳಿಗೂ ಕೂಡ ನವೆಂಬರ್ ಡಿಸೆಂಬರ್ ನಲ್ಲಿ ಸೇಲ್ಸ್ ಟಾರ್ಗೆಟ್ ಇರುತ್ತೆ. ಇನ್ನೊಂದು ಕಡೆ ಗ್ರಾಹಕರ ಸೈಕಾಲಜಿ ಏನು ಅಂತ ಹೇಳಿ, ಜನವರಿ ಬಂದ್ರೆ ಹೊಸ ಮಾಡೆಲ್ ಸಿಗುತ್ತೆ, ಒಂದು ತಿಂಗಳು ಕಾಯೋಣ, ಅಲ್ಲಿವರೆಗೆ ಕಾಯೋಣ ಅಂತ. ಸೊ ಈ ಡಿಮ್ಯಾಂಡ್ ಕಮ್ಮಿ ಆಗೋದ್ರಿಂದ ಬೆಲೆಯನ್ನ ಇಳಿಸ್ತಾರೆ. ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಇನ್ನು 2-3 ತಿಂಗಳಲ್ಲಿ ಯಾವ್ದಾದ್ರು ಕಂಪನಿ ಹೊಸ ಮಾಡೆಲ್ ಅನ್ನ ಲಾಂಚ್ ಮಾಡ್ತಾ ಇದ್ರೆ ಹಳೆ ಮಾಡೆಲ್ ಮೇಲೆ ಭರ್ಜರಿ ಡಿಸ್ಕೌಂಟ್ ಕೊಡ್ತಾರೆ. ಹಾಗಾದ್ರೆ ಡಿಸೆಂಬರ್ ನಲ್ಲಿ ಯಾರು ಕಾರ್ ತಗೋಬಹುದು? ನೀವು ಡಿಸೆಂಬರ್ ನಲ್ಲಿ ಏನಾದ್ರೂ ಕಾರ್ ತಗೊಂಡ್ರೆ ನಿಮಗಾಗುವಂತ ಲಾಭ ಏನು ಅದರಿಂದ, ಅದನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ನೀವು ಲಾಂಗ್ ಟರ್ಮ್ ಅಂದ್ರೆ ದೀರ್ಘಾವಧಿ ಫ್ಯಾಮಿಲಿಗೋಸ್ಕರ ಒಂದು 5-7 ವರ್ಷ ನಾನು ಪರ್ಚೇಸ್ ಮಾಡಿರುವಂತ ಕಾರನ್ನ ಇಟ್ಕೊಳ್ತೀನಿ ಅಂತ ಹೇಳೋದಿದ್ರೆ ಇದು ನಿಮಗೆ ಬೆಸ್ಟ್ ಟೈಮ್. ಹಾಗೆ ಎರಡನೇದು, ಡಿಸೆಂಬರ್ ಆಫರ್ಸ್ ನಿಂದ ನೀವು ಕಾರ್ ತಗೋವಾಗ್ಲೇ ಒಂದಷ್ಟು ದುಡ್ಡನ್ನು ಉಳಿಸಬಹುದು. ಇನ್ನು ಮೂರನೇದು, ನಿಮಗೆ ಇಷ್ಟವಾದಂತ SUV ಮಾಡೆಲ್ ಮೇಲೆ ಆಫರ್ ಇದ್ರೆ ನೀವು ತಗೋಬಹುದು. ನಾಲ್ಕನೇದು, ಜನವರಿಯಲ್ಲಿ ಅದೇ ಕಾರ್ಗೆ ಜಾಸ್ತಿ ದುಡ್ಡು ಕೊಡೋ ಬದಲು ಡಿಸೆಂಬರ್ ಡಿಸ್ಕೌಂಟ್ಸ್ ಅನ್ನ ಬಳಸ್ಕೊಳ್ಳೋದು ಜಾಣತನ. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಯಾರು ಕಾರನ್ನ ತಗೋಬಾರ್ದು ಡಿಸೆಂಬರ್ ನಲ್ಲಿ? ನಿಮಗೆ ಮಾಡೆಲ್ ಇಯರ್ ಮೇನ್ ಆಗಿದ್ದು RC ಬುಕ್ ನಲ್ಲಿ ಹಳೆ ಇಯರ್ ಇರೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಕಾರ್ ತಗೊಳ್ಳಿಕ್ಕೆ ಹೋಗಬೇಡಿ ಡಿಸೆಂಬರ್ ಅಲ್ಲಿ. ಎರಡನೇದು, ಕಾರ್ ತಗೊಂಡು 2-3 ವರ್ಷಕ್ಕೆಲ್ಲ ಮಾರ್ಬಿಡ್ತೀನಿ, ರೀಸೇಲ್ ವ್ಯಾಲ್ಯೂ ನನಗೆ ಮುಖ್ಯ ಅನ್ನೋರು ಡಿಸೆಂಬರ್ ನಲ್ಲಿ ಕಾರ್ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಡಿಸೆಂಬರ್ ನಲ್ಲಿ ಕಾರ್ ತಗೊಳ್ಳುವಂತವರು 3 ಮುಖ್ಯ ವಿಷಯಗಳನ್ನ ಗಮನದಲ್ಲಿಡಿ. ಒಂದು, ನ್ಯಾವಿಗೇಟಿಂಗ್ ಟ್ರೇಡ್ ಆಫ್ಸ್, ಲಾಭ ನಷ್ಟದ ಬ್ಯಾಲೆನ್ಸಿಂಗ್. ಅಂದ್ರೆ ನೀವು ಏನನ್ನಾದ್ರೂ ಪಡ್ಕೊಳ್ತೀರಾ ಇಲ್ಲಿ, ಬಟ್ ಏನನ್ನಾದ್ರೂ ಕಳ್ಕೊಳ್ಬೇಕಾಗತ್ತೆ. ಡಿಸೆಂಬರ್ ನಲ್ಲಿ ಕಾರ್ ತಗೊಂಡ್ರೆ ಖರೀದಿ ಮಾಡುವಾಗ ದುಡ್ಡು ಉಳಿಯುತ್ತೆ ಡಿಸ್ಕೌಂಟ್ ಇಂದಾಗಿ, ಆದ್ರೆ ಲಾಂಗ್ ಟರ್ಮ್ ನಲ್ಲಿ ಮಾರುವಾಗ ಬೆಲೆ ಒಂದು ಸ್ವಲ್ಪ ಕಮ್ಮಿ ಸಿಗುತ್ತೆ. ನಿಮಗೆ ಸೇವಿಂಗ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಮುಖ್ಯನಾ ಅಥವಾ ಲೇಟೆಸ್ಟ್ ಮಾಡೆಲ್ ಮುಖ್ಯನಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕು. ಇನ್ನು ಎರಡನೇದು, ನೆಗೋಸಿಯೇಷನ್ ಪವರ್, ಚೌಕಾಶಿ. ನೆಗೋಸಿಯೇಷನ್ ವಿಷಯಕ್ಕೆ ಬಂದ್ರೆ ಡಿಸೆಂಬರ್ ಅನ್ನೋದು ಗೋಲ್ಡನ್ ಚಾನ್ಸ್. ಇಲ್ಲಿ ನೀವು ಪ್ರೈಸ್ ಕಮ್ಮಿ ಮಾಡಿ ಅಂತೇಳಿ ಕಂಪನಿಗಳನ್ನ ಕೇಳ್ಬೋದು.
ಕಂಪನಿಗಳಿಗೆ ಇಯರ್ ಎಂಡ್ ನಂಬರ್ಸ್ ಬೇಕೇ ಬೇಕು, ಸ್ಟಾಕ್ ಸೇಲ್ ಆಗಲೇಬೇಕು. ಸೊ ನೀವು ಎಕ್ಸ್ಟ್ರಾ ಕ್ಯಾಶ್ ಡಿಸ್ಕೌಂಟು, ಫ್ರೀ ಆಕ್ಸೆಸರೀಸು, ಇನ್ಶೂರೆನ್ಸು ಮತ್ತು ವಾರಂಟಿ ಡಿಸ್ಕೌಂಟು ಎಲ್ಲವನ್ನು ಕೂಡ ಕೇಳಬಹುದು. ಅವರ ಟಾರ್ಗೆಟ್ ರೀಚ್ ಆಗೋಕೆ ಲಾಭ ಸ್ವಲ್ಪ ಕಮ್ಮಿ ಆದರೂ ನಿಮಗೆ ಕಾರನ್ನ ಮಾರ್ತಾರೆ. ಇನ್ನು ಕೊನೆಯದಾಗಿ ಡಿಸೆಂಬರ್ನಲ್ಲಿ ಬೆಸ್ಟ್ ಡೀಲ್ ಸಿಕ್ಕರೆ 2-3 ಡೀಲರ್ಸ್ ಹತ್ರ ರೇಟ್ ಕಂಪೇರ್ ಮಾಡಿ ನೋಡಿ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳುವಂತ ಕಾರಿಗೆ ಆಮೇಲೆ ತಗೊಳ್ಳಿ, ನೆಗೋಸಿಯೇಷನ್ ಮಾಡಿ ಒಳ್ಳೆ ಆಫರ್ ಪಡ್ಕೊಂಡು ಕಾರ್ ತಗೊಳ್ಳಿ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಅಂದ್ರೆ ನೀವು ಡಿಸೆಂಬರ್ನಲ್ಲಿ ಕಾರನ್ನ ತಗೋಬಹುದು. ಇಲ್ಲ ನಮಗೆ ಹೊಸ ವರ್ಷದ ಮಾಡೆಲ್ ಬೇಕು, ರೀಸೇಲ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಡಿಸೆಂಬರ್ ಅಲ್ಲಿ ಏನಾದ್ರು ತಗೊಂಡ್ರೆ, ಹೊಸ ಫೇಸ್ ಲಿಫ್ಟ್ ಬರುತ್ತೆ ಅನ್ನೋ ಯೋಚನೆ ಇದ್ರೆ ಡಿಸೆಂಬರ್ ಸಹವಾಸನೆ ಬೇಡ, ಜನವರಿವರೆಗೆ ಕಾಯಿರಿ. ಆ ನಂತರ ಹೊಸ ವರ್ಷದಲ್ಲಿ ಹೊಸ ಮಾಡೆಲ್ ಕಾರನ್ನ ನೀವು ತಗೋಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ. ಹಾಗೇನೆ ಆಫರ್ನಲ್ಲಿ ಕಾರ್ ತಗೊಳ್ಬೇಕು ಅಥವಾ ತಗೊಳ್ಳೋದಾ ಬೇಡವಾ, ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳುವಂತವರಿಗೆ ಇದನ್ನ ಮರೆಯದೆ ಶೇರ್ ಮಾಡಿ. ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.